ಅಡಿಗೆ ಮಾತ್ರ ಅಕ್ಕಾರ ಭಾರಿ ರುಚಿ ಆಗೈತ್ರಿ. ಅದ ನೀವು ಬರ್ತೀರಿ ಅಂತೇಳಿ ಇನ್ನೂ ನನಗಷ್ಟು ಖಾತ್ರಿ ಆಗಿದ್ದಿಲ್ರಿ ಅಣ್ಣಾರ. ಇಲ್ಲಿಕಂದ್ರೆ ಇನ್ನೊಂದ್ 2 ತರ ಏನಾರ ಹೆಚ್ಚಿಗೆನ ಮಾಡ್ತಿದ್ನಿ ರೀ. ಸಾಕಲ್ರಿ, ಇಷ್ಟು ತರ ಮಾಡಿರಿ, ಇನ್ನೂ ಏನೇ ಹೆಚ್ಚಿಗೆ ಮಾಡ್ತಿದ್ರಿ? ಹೌದ್ ಬೇ ಶಾಂತಕ್ಕ, ಬಹಳ ರುಚಿ ಆಗೈತೆ ಅಡಿಗೆ ಮಾತ್ರ. ಇಷ್ಟು ತರ ಮಾಡಿರಿ, ನಾನು ಎಲ್ಲಿ ಈ ಹಬ್ಬದಾಗ ಇಷ್ಟು ತರ ಮಾಡ್ತಿದ್ದೆ. ಒಬ್ಬೇಕೆ ಗುದ್ದಾಡ್ಬೇಕಲ್ಲ ಅಂತೇಳಿ ನಾ ಏನು ಮಾಡಕ್ ಹೋಗಿದ್ದಿಲ್ರಿಪ್ಪ. ಅಷ್ಟ ಒಂದ್ ಸ್ವಲ್ಪ ಪಲ್ಯ ಸಾರು ಅನ್ನ ಇವ ಮನ್ಯಾಗ ಮಾಡ್ಕೊಂಡು ಉಂಡ್ಬಿಡ್ತಿದ್ವಿ. ಮತ್ತೆ ಈಗ ಇವ ಉಳ್ಕದ್ದೇನು ಮಾಡ್ತಿದ್ದಿಲ್ಲನ್ರಿ? ಮಾಡ್ತಿದ್ದೆ ರೀ. ಎಡಿ ಪುರ್ತೇಲೆ ಈ ಸಿಂಗಾ ಹೋಳ್ಗಿ, ಎಳ್ಳು ಹೋಳ್ಗಿ ಇವೆಲ್ಲ ಮಾಡ್ಬೇಕಲ್ರಿ. ಒಂದೊಂದ್ಸಲ ಹಾಕಿತ್ತು, ಒಂದ್ಸಲ ಹಾಕಿದ್ದಿಲ್ಲ. ಒಂದ್ಸಲ ಏನ್ ಮಾಡ್ಬಿಡ್ತಿದ್ದೆ, ಮಾರಕ್ ತರಿಸ್ತಿದ್ದೆ. ಒಂದೊಂದ್ಸಲ 4 8 ಆಗುವಷ್ಟು ನಾದ್ಕೊಂಡು ವಾರ ಮುಂಚಿರ್ತ ಒಂದೊಂದು ಮಾಡ್ಕೊಂತ ಹೋಗ್ತಿದ್ದೆ ನೋಡ್ರಿ. ಅಕ್ಕ, ನೀ ಊಟ ಮಾಡಲ್ಲ? ಮಾಡ್ತೀನಿ, ನೀ ಮಾಡು. ಎಲ್ಲರಿಗೂ ಊಟಕ್ಕೆ ನೀಡಿ ನಾ ಮಾಡ್ತೀನಿ. ವಾ, ಅತ್ತಿ ಮನೆಯವ್ರು ಬಂದಾರಂತೇಳಿ ಇವತ್ ಜಾಸ್ತಿ ಕೆಲಸ ಮಾಡತ್ತೀಯನ? ಯಾಕೋ ನಾ ಏನ್ ಕೆಲಸನ ಮಾಡುದಿಲ್ಲ ನಮ್ಮ ಮನ್ಯಾಗ? ನೋಡಿಕಿನ್ನ ಯಾವ ನೋಡ್ಬೇಕಿನ್ನ. ಈಗ ಇಲ್ಲಿನ ಜಗಳ ತೆಗಿತಾಳ ಅಂಕೂಟ, ಅಲ್ಲಿ ಮನ್ಯಾಗ ಬರುತ್ತಾನ ಹಂಗ ಮಾಡ್ಯಾಳ, ಇಲ್ಲಿ ಹಂಗ ಮಾಡಾತಾಳ. ಲಕ್ಷ್ಮಿ, ಇಲ್ಬೇವ ಮನ್ಯಾಗ ನಾ ಓದ್ಕೋಬೇಕು ಬರಿಬೇಕು ಅಂತೇಳಿ ಬುಕ್ ಹಿಡ್ಕೊಂಡು ಕುಂದಿರ್ತಿದ್ಲಲ್ಲ ನಾಟಕ ಮಾಡ್ಕೊಂತ. ಅದಕ್ಕೆ ಈಗ ನಾನು ಅಂದಿದ್ದೆ. ಹೋಲ್ ಬಿಡಿ, ಈಗ ಅದನ್ನ ತಕೊಂಡಿಲ್ ಬಿಡ. ಲಕ್ಷ್ಮಿ ಏನವ ಅದು ಪಾರ್ವತಿ, ಬಾ ನೀನು ಊಟ ಮಾಡುವ. ಯವ್ವ, ಎಲ್ಲರಿಗೆ ಅನ್ನ ಒಂದು ನೀಡಿ ಲಾಸ್ಟಿಗೆ ಊಟ ಮಾಡ್ತೀನಿ. ಶಾಂತ, ಅಣ್ಣಾರಿಗೆ ಸಜ್ಜಿ ರೊಟ್ಟಿ ಕೊಡು. ಇಲ್ಲಿಲ್ರಿ, ಇನ್ನೊಂದೆರಡು ಸಿಂಗಾ ಹೋಳ್ಗಿ ತಿಂದ ಆಮ್ಯಾಗ ಸಜ್ಜಿ ರೊಟ್ಟಿ ತಿಂತಾನೆ. ಒಂದ್ ಎಳ್ಳು ಹೋಳ್ಗಿ ಒಂದು ಕೊಡ್ರಿ, 2 ಸಿಂಗಾ ಹೋಳ್ಗಿ ತಿಂದಿನ್ ಕೇಳ್ತಾನೆ ತಡಿವಾ. ಅಂದಂಗ ಆದಿತ್ಯ, ಏನು ಸಂಕೋಚ ಮಾಡ್ಕೋಬೇಡ, ಹೊಟ್ಟೆ ತುಂಬಾ ಊಟ ಮಾಡಪ್ಪ. ಪಾರ್ವತಿ, ಏನ್ ಬೇಕು ಏನು ಬೇಡ ಚಂದ ಎದ್ದು ಕೇಳಿ ಮಾಡಿ ನೀಡ. ಏನ? ಹ್ಞೂ ಬೇ, ನೀಡ್ತಂತು. ಪಾರ್ವತಿ ಅವ್ರೆ, ಆಮೇಲೆ ಊಟ ಮಾಡ್ತೀರಿ? ಅಲ್ಲ, ಉಂಡು ಬಿಡ್ಬೇಕು ಬೇಡ್ರಿ, ಹೊತ್ತಾತ 1:30 ಏನೋ ಆಗಿತ್ತು. ಯಾಕಣ್ಣ ಅತ್ತಿಗೆ ಬಂದ್ಬಿಟ್ಟು ಊಟ ಹೋಗ್ವಲ್ತಾನೆ? ಪಾಪ ಬಾಜುಕ ಅನು ಅಕ್ಕ ಆದಿತ್ಯ ಮಾವ ಜೊತಿಲೆ ಕುಂತಾರಲ್ಲ, ಅದಕ್ಕ ಅರವಿಂದ ಅಣ್ಣನ ಜೀವ ಹೊಡೆದಾಡಕತ್ತತಿ. ನಾನು ಪಾರ್ವತಿ ಅಕ್ಕನ ಜೊತೆ ಕುಂದ್ರಬೋದಿತ್ತಲ್ಲ, ನನ್ನ ಹೆಂಡತಿ ಜೊತೆ ಪಾರ್ವತಿ ಜೊತೆಗೆ ಅಂತ ಹೇಳಿ. ಹೌದಿಲ್ಲ? ಥೋ ಅಶ್ವಿನಿ. ಯವ್ವ, ಆಕಿ ಸುಮ್ಮನೆ ಕೇಳ್ದೆ ನೋಡ ಹೆಂಗ್ ಕಾಡಿಸ್ತಾಳೆ ಎಲ್ಲಾರಿದ್ರಿಗೆ. ನನ್ಗೆ ಈಗೇನು ಹೊಟ್ಟಿಸ್ತಿರ, ಲೇಟ ನಾಷ್ಟ ಮಾಡೀನಿ. ನೀವು ಊಟ ಮಾಡ್ರಿ, ಆಮೇಲೆ ಮಾಡ್ತೀನಿ. ಅರೆ ಶಾಂತಂದು ಅಕ್ಕ, ನಿಮ್ದು ಅಡಿಗೆಗೆ ಇದೆಯಲ್ಲ, ಅರೆ ಬಹುತ್ ಕತ್ತರ್ನ ಕಚ್ಚಾ ಟೇಸ್ಟ್ಗೆ ಇದೆ. ನಮ್ದು ಇದೆಯಲ್ಲ ಹಬ್ಬದ ದಿನ, ನಮ್ದು ಮರದು ಅದೇ ಬಿರಿಯಾನಿಗೆ ಮಾಡಿಸ್ಕೊಂತಾರೆ, ಅದೇ ಫ್ರೈಗೆ, ಅದೇ ಕಬಾಬ್ಗೆ, ಅದೇ ಶೇರ್ವಾಗೆ, ಅದೇ ಮಟನ್ಗೆ ಮಾಡಿಸ್ಕೊಂಡ್ಬಿಟ್ಟು ನಮ್ದುಗೆ ಮಸಾಲಾಗೆ ತಿನ್ಬಿಟ್ಟು ಬ್ಯಾಸರಾಗೆ ಆಗ್ಬಿಟ್ಟಿತ್ತು. ಇರ್ಲಿ ಬಿಡ್ಲೆ, ಹೊಡ್ತು ಊಟ ಮಾಡ್ರಿ. ಗಿರ್ಜಿ, ನಿನ್ ಮಗನ್ ಕರ್ಕೊಂಡ್ಬರ್ಬೇಕು ಬೇಡ? ಯವ್ವ ಶಾಂತಕ್ಕ, ಬಾ ನೀ ಊಟಕ್ಕೆ ನನ್ನ ಮಗ್ಗ ಕರ್ಕೊಂಡ್ ಬರಾತಿದ್ನಿ. ಅವ ಇಲ್ಲಿ ಯಾರು ಹುಡುಗರಿಲ್ಲಲ್ಲ, ಹುಡುಗರಿಲ್ಲ ಏನಿಲ್ಲ, ನನಗೆ ಕುಂತು ಬೇಜಾರಾಕತಿ ಅಂತೇಳಿ ಆ ಗೋಡಪ್ಪನವ್ರ ಚಂದ್ರಣ್ಣವ್ರ ಅದಾರಲ್ಲ, ಅವರು ಹುಡುಗರು ಮನ್ಯಾಗ ಮತ್ತೆ ಕೂಡಸ್ತ್ರ ಮಂತ್ಯಾನಲ್ಲ, ಮತ್ತೆ ಆ ಹುಡುಗರು ಇವು ಎಲ್ಲಾರು ಸೇರಿ ಏನೋ ನಮ್ಮನಿಗೆ ನಾವು ಗೆಳೆಯ ನಮ್ಮ ಹೊಲಕ ಬಾಲೆ ಊಟಕ್ಕೆ ಅಂದಿದ್ರಂತ. ಇವನ್ನ ಕರ್ಕೊಂಡು ಅವ್ರು ಹೋದ್ರು, ಅಷ್ಟು ಟ್ಯಾಕ್ಟ್ರಾಗ ಮಂದಿ. ಮತ್ತೆ ಅವ್ರ ಅಲ್ಲಿ ಹೋದ್ರಲ್ಲ ಊಟಕ್ಕೆ, ಹಂಗಾಗಿ ಮತ್ತೆ ನಾವು ಬೇಕಿತ್ತ ಬಂದೆ. ಇವ್ರು ನಿಂಗೆ ಗೊತ್ತಲ್ಲ ಶಾಂತಕ್ಕ, ಅವ್ರೇನಷ್ಟು ಬಂದ್ರು ಬಿಟ್ರು ಅವ್ರದ್ದು ಗೆಳೆಯರ ಪಳಂಕ ಕುಡೈತಿವತ್ತು. ಅವರು ಫುಲ್ಲ ಹೋಗ್ಯಾರ ಗಿಚ್ಚಾಗ. ಗೌಡ್ರನ್ನು ಕರಿಯೋರ ಅವ್ರ, ಗೌಡ್ರ ಆ ಟೀಮ್ ಅಲ್ಲಲ್ಲ, ಹಂಗಾಗಿ ಎಲಮ್ನೆಟ್ ಮಾಡಿಬಿಟ್ಟು ಇವರಷ್ಟೇ ಪಾರ್ಟಿ ಮಾಡಕತ್ತಾರ. ಆಗಿರ್ಜಿ, ಆದ್ರೂ ಗಂಡು ಕುಡಿತಾನಂತೇಳಿ ಏನ್ಲೇ ಇದು? ಇಷ್ಟು ಮಂದ್ಯಾಗ ಏನು ಗಂಡ ಅವಾರ್ಡ್ ತಗೊಂಬಂದ ನಂಗೆ ಹೇಳಾತಿಯಲ್ಲೇ. ಅಯ್ಯೇ, ಕೆಪಾಸಿಟಿ ಬೇಕಾ ಶಾಂತಕ್ಕ? ಕುಡಿದ್ರು ಕುಡ್ಕೊಲ್ ಬಿಡಿ, ಏನ್ ಮಾಡ್ಬೇಕು? ಅಯ್ಯಯ್ಯವ, ಏನು ಮಾಡಕ್ಕಾಗಲ್ಲ. ನಾವು ಏನು ಇಲ್ಲ ಅಂದ್ರೆ ಏನು ಇಲ್ಲ ಕತೆ, ಐತಂದ್ರೆ ಐತೆ ಕತೆ. ಇಟ್ಟಕ್ಕೂ ಯವ್ವ ಯಾರ್ಯಾರ ತಲೆ ಎತ್ಕೊಂಡು ಅಡ್ಯಾಡ್ತಾರ, ಕುಡುಕ್ರಿ ಯಾಕೆ ಅಡ್ಯಾಡಬಾರ್ದು? ಏನಾದ್ ಬಿಡು, ನನ್ ಗಂಡ ಪಾಪ ಕುಡಿದ್ರು ಕುಡಿವಲ್ತಕ್ಕ ಖುಷಿಗೆ. ನೋಡ ಪಾರ್ವತಿ, ನೋಡ ಗಂಡಿಗೆ ಎಷ್ಟು ಚಲೋ ಸಪೋರ್ಟ್ ಮಾಡ್ತಾರ ನೋಡ. ಅದಕ್ಕ ನೀವು ಊಟ ಏನಾರ ರುಚಿ ನೋಡ್ಬೇಕಂತದಿರನ್ ಮತ್ತೊಮ್ಮೆ? ಥಾ ಪಾರ್ವತಕ್ಕರ, ಏನ್ ಹಿಂಗಂತೀರಿಪ್ಪ, ನಮ್ಮ ಅಣ್ಣಾರ ಅಂತಾರಲ್ ತೋರಿ. ಅಯ್ಯೋ ಯವ್ವ, ನಿನಗ್ ಗೊತ್ತಿಲ್ಲ. ಏನಾತಂತ ಅವ್ರ ಬಾಯಿಲೇನ ಕೇಳೊಮ್ಮೆ. ಅಯ್ಯೋ ಹಂಗೇನಿಲ್ರಿ ಶಾಂತಕರ, ಏನಾತಂದ್ರಿ ಒಮ್ಮೆ ಈಗ ಒಂದು 2-3 ವರ್ಷದಿಂದಾನೆ ಯಾವಾಗ ಒಮ್ಮೆ ನೋಡ್ರಿ, ನಂಗೆ ಲಕ್ಷ್ಯ ಇಲ್ಲ. ಅವಾಗ ಏನಾತ್ರಿ, ಒಂದು ಪಾರ್ಟಿ ಮಾಡಿದ್ರಿ ನಮ್ ದೋಸ್ತರು ಎಲ್ಲಾರು ಸೇರಿ. ಅದು ನಮ್ದು ಒಂದು ಬಿಸ್ನೆಸ್ ಮೀಟಿಂಗ್ ಇತ್ರಿ. ಆ ಮೀಟಿಂಗ್ನಾಗ ಎಲ್ಲಾರು ಕೂಡಿ ಒಂದ್ ಸ್ವಲ್ಪ ಲೇಟ್ ಆದಂಗಾಗಿ ಅವ್ರು ಸ್ವಲ್ಪ ತಗೋತಾರ್ರಿ ಊಟಕ್ಕಿಂತ ಮುಂಚೆ. ಅದು ನನಗ ಬಹಳ ಫೋರ್ಸ್ ಮಾಡಿದ್ರ ಅಂತೇಳಿ ನಾನು ನೋಡೇ ಬಿಡು ಅಂತೇಳಿ ಅಂತ ಒಂದ್ ತಗೊಂಡೇನ್ರಿ. ಸ್ವಲ್ಪ ಅದು ಜಾಸ್ತಿ ಆಗ್ಬಿಡತ್ ನನಗ. ಜಾಸ್ತಿ ಆಗಿ ಮನಿಗ್ ಬರ್ತೇನೆ, ನಿಮ್ ಮುಂದೆ ಹೇಳ್ತೇನಿ ತಗೊಂಡಿನ 3 ದಿನ ರೀ. ಜಗಳ ಅಂದ್ರೆ ಜಗಳ, ನನ್ ಕುಟುಂಬ ಮಾತಿಲ್ಲ. ನಾ ಏನ್ ಮಾತಾಡಿದ್ರು ಉತ್ತರ ಕೊಡಂಗಿಲ್ಲ. ಅಯ್ಯೋ ನಾನ್ ಮಾತಾಡ್ಸಿದ್ರೆ ಸಿಡಿದು ಬಿಳಕಿ. ಅವತ್ತ ಅದಕ್ಕೆ ಕೈ ಮುಗದನ್ ಬಾಟ್ಲಿಗೆ, ಇವತ್ ನೆರಿಗೆ ಮುಟ್ಟಿಲ್ಲ ನೋಡ್ರಿ ನಾನು. ಅಯ್ಯೋ ಹಣೆ ಬಾರ್ಗಣೆ ಚೌತಿ, ನನ್ನ ಗಂಡನ ಮನಸ್ಸು ಅದು ಎದರ್ಲೆ ಮಾಡಿದ್ದಾನ ನೋಡಿದೆ, ಅವ್ರ ಕಲ್ಲಿಲೆ ಮಾಡಿದ್ದಾನ ಕಾಂತತಿ. 3 ದಿನ ಅಲ್ಲ ರೀ, 3 ತಿಂಗಳು ಮಾತು ಬಿಟ್ರು ಹೋಗ ಯವ್ವ ಹೋಗತ್ತಗಂತೆ ಬಾಟ್ಲಿ ಕೈ ಹಿಡ್ಕೊಂಡು ಹೋಗ್ತಾರ್ರಿ. ಹಂಗದ ನಮ್ ಗಂಡುಗಳು ಗೊತ್ತನ್ರಿ. ಅಂತಂಗ ಆಗಲ್ಲ ನೀವೇನ ಅಂದ್ರಲ್ಲ, ನೀವು ಬರೋದು ನನಗೂ ನೆಚ್ಚಿಗೆ ಇದ್ದಿದ್ದಿಲ್ರಿ ಅಂತೇಳಿ. ಯಾಕ ಕರ್ದಿದ್ದೆ
ಬಂದಿದ್ರಲ್ಲ ನೀವು. ಅದು ಏನಿಲ್ರಿ, ಅದು ಏನಾತಂದ್ರೆ ನಿನ್ನೆ ಪವಿತ್ರಾಗ ಗಂಡುಡುಗ ಆತಲ್ರಿ, ನೋಡಕ್ ಹೋಗಿದ್ವಿ ದವಾಖಾನೆಗೆ. ಗಂಡುಡುಗಾಗಿತ್ತು, ಹೋಗಿ ನೋಡ್ಕೊಂಡು ಅಲ್ಲೇ ನಿಮ್ಮ ಕಮಲಕ್ಕಾರು ಬಂದಿದ್ರಿ ರೀ. ಅಂಟಿಯರು ಏನು ಹೇಳಿಲ್ಲ ನಮ್ಮ ಮುಂದೆ. ಇವತ್ತೇನಾರ ಹೇಳ್ಬೇಕಂತಿದ್ಲ ಏನ ಅಕ್ಕ ಪಾಪ, ನಾವ್ ಅಲ್ಲೇ ಹೋಗಿಂದ. ಇಲ್ರಿ, ನಾವು ಬರಲ್ಲ, ನಮ್ಮ ಮನ್ಯಾಗ ಹಬ್ಬ ಮಾಡ್ತಾರ ಅಂತಂದ್ರೆ ಇಲ್ರಿ ಎಲ್ಲಾರನು ಕರ್ದೇವಿ, ನೀವು ಬರ್ರಿ ಊಟಕ್ಕೆ ಅಂತ ನಾ ಅಂದೆ. ಅಂದ್ಬಿಟ್ಲೆ ಇಲ್ಲ ನಾವು ಬರುದಿಲ್ಲ ತಗೋ, ನೀವು ಮಾಡ್ಕೋರಿ, ನಮ್ಮ ಮನೆಗೆ ಬರ್ತಾರ ಅವರು, ನಿಮ್ಮ ಮನೆಗೆ ಯಾಕೆ ಬರ್ತಾರ, ನಮ್ಮ ತಮ್ಮನ್ನ ಕರೆದೆ ನೀವು ಎಲ್ಲಾರನು ಮಕ್ಳು ಮರಿ ಕಟ್ಕೊಂಡು ಬಾ ಅಂತೇಳಿ ಅಂತ ಬೈದ್ರೆ. ಅಂದ್ಬಿಟ್ಲೆ ನಾನು ಆತ್ ಬಿಡ್ರಿ ಹಂಗಾರ ಅಂತ ಸುಮ್ಮನಾದಿರಿ. ನಾನು ಅದಕ್ಕೆ ನಿಮ್ಮನ್ನು ಮತ್ತೊಮ್ಮೆ ಬರ್ತೀರಿ ಏನಲ್ಲಿ ಹೋಗ್ತೀರಿ ಏನು ಕೇಳಕ್ಕೆ ಹೋಗ್ಲಿಲ್ರಿ. ಯಾಕಂದ್ರೆ ಮತ್ತೀಗ ನಾವು ಬಲವಂತ ಮಾಡಿ ಇಲ್ಲಿ ಕರ್ಸೋದು, ಮತ್ತು ಸುಮ್ಮನೆ ಅಲ್ಲಿ ಏನಾರ ಬರ್ಷಣ ಆಗೋದು ಬೇಡ ಮಾತುಕತೆ ಅಂತೇಳಿ ನಾನು ಸುಮ್ಮನಾಗಿದ್ದೆ ರೀ. ಓ ರೀ, ಅಲ್ಲಿ ಬೆಟ್ಟಾಗ್ಯಾರಂತ್ರಿ ಇವರು. ಅಯ್ಯೋ ಹೌದ್ರಿ, ನಮ್ಮ ಅಕ್ಕ ಕರೆದಿದ್ರು. ನನಗ ಅಲ್ಲೇ ಹೋಗ್ಬೇಕು ಅನ್ನೋದು ಮನಸ್ಸಿತ್ರಿ. ಮತ್ ಈಕಿ ಪಾರ್ವತಿ ನಾವಲ್ಲ, ನನಗಲ್ಲಿ ಅವ್ರೊಂಥರ ಚುಚ್ಚಿ ಮಾತಾಡ್ತಾರ, ಸ್ವಲ್ಪ ಗೊತ್ತೈತಲ್ರಿ ನಿಮಗ ನಮ್ಮ ಅಕ್ಕನ ಸ್ವಭಾವ. ಅದಕ್ಕೆ ಆಮೇಲೆ ನಂಗೆ ಹೋಗಾಕ ಇಷ್ಟ ಇಲ್ಲ, ಹುಡುಗರು ಬರಾಕ್ ಒಲ್ಲೆ ಅಂತ ಅವ್ ನೋಡು, ಮತ್ ಅವ್ರಿಗೂ ಇಲ್ಲಿ ಬರ್ಬೇಕು ಅನ್ನೋದೈತಿ ಅಂತೇಳಿ ಇವ್ರು ಈಕಿನೂ ಅನ್ನಕತ್ಲ. ನಂಗಾರ ನಾ ಒಬ್ಬವನ ಹೋಗಿ ಬರ್ತೇನೆ ಅಂದೆ. ಅಂದ್ಬಿಟ್ಲೆ ನೀವು ಒಬ್ಬನ ಹೋಗ್ಬೇಡ್ರಿ, ನಾನು ಬರ್ತೀನಿ ತಗೋ ಅಂತ ಈಕೆ ಅಂದ್ಲ. ಮತ್ತೆ ಹಂಗಾರ ಮತ್ತೆ ಇವ್ರಿಗೆ ಇಷ್ಟ ಇಲ್ದ ಸುಮ್ಮನೆ ಹೇಳ್ಕೊಂಡು ಹೋಗಿ ಮಾಡೋದೇನೈತಿ, ಬೇಕಾದ್ರೆ ನಡ್ದಿಂದಾಗ ಒಂದು ನಮ್ಮ ಅಕ್ಕನ ಮನೆಗೆ ಹೋಗಿ ಬಂದ್ರಾತಂತೇಳಿ ಇವತ್ತು ಸುಳ್ಳ ನಂಗೆ ಆರಾಮಿಲ್ಲ ಅಂತ ಹೇಳಿ ಉಳ್ಕೊಂಡೇನ್ ನೋಡ್ರಿ ಮನ್ಯಾಗ. ನಾನು ನಮ್ಮ ಅಕ್ಕ ಬೆಳಗ್ಗೆ ಫೋನ್ ಮಾಡಿದ್ಲ ಎಷ್ಟೊತ್ತಿಗೆ ಬರ್ತೀರಂತೇಳಿ, ಸುಳ್ಳ ಆರಾಮಿಲ್ಲ ಅಂತ ಹೇಳ್ಬೇಕಾತ್ರಿ ನಾನು. ಅಯ್ಯೋ ಅಣ್ಣಾರ, ಹಂಗಾರ ನಾವ ಅಡ್ತಾರ ಮಾಡ್ದಂಗ ಆತ ಏನಾರಿ ನಿಮಗ? ಇಲ್ಲಿಲ್ರಿ, ನನಗೆ ಹೋಗಕ್ಕೆ ಇಷ್ಟನೇ ಇದ್ದಿದ್ದಿಲ್ ಬಿಡ್ರಿ. ಅವ್ರು ನೋಡ್ರಿ ಪ್ರೀತಿಯಿಂದ ನಾಕ್ ಮಾತಾಡ್ತಾರ ಅಂತಂದ್ರೆ ಅಲ್ಲಿ ಹೋಗ್ಬೇಕಂತ ನಮಗೂ ಅನಿಸ್ತಿತ್ತು. ಚುಚ್ಚಿ ಮಾತಾಡ್ತಾರ, ಆಗಿದ್ದಕ್ಕೆಲ್ಲ ಅದೇನಂತಾರಲ್ಲ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನಂಗ. ಮಕ್ಕಳು ಒಂದು ತಪ್ಪು ಮಾಡಂಗಿಲ್ಲ ನನ್ನ ಮೇಲೆ ಬರೋದು, ಗಂಡಿಗೆ ಏನಾರ ಆಗಂಗಿಲ್ಲ ನನ್ನ ಮೇಲೆ ಬರೋದು. ಮನೆ ನೋಡ್ರಿ ಇವರಿಗೆ ಸ್ವಲ್ಪ ಹೃದಯದ್ದು ಒಂಚೂರು ತೊಂದರೆ ಆತಲ್ರಿ, ಅದು ದವಾಖಾನೆ ಸೇರಿಸಿದ್ರಲ್ಲ, ನಾನೇ ಏನೋ ಒಣ ಟೆನ್ಷನ್ ಕೊಟ್ಟೇನಂತ, ಅದಕ್ಕೆ ಹಂಗಾಗೈತಂತ ಈ ಥರ ಹಬ್ಸೋದು. ಒಟ್ಟು ಇವು ಹೆಂಗೆ ಆಗ್ಬಿಡ್ತಾವಂದ್ರಿ, ಮನಸ್ಸು ಬ್ಯಾಡ ಒಳ್ಳೆ ಅವ್ರ ಸವಾಸ ಅನಿಸ್ಬಿಡ್ತತ್ರಿ. ಇರ್ಲಿ ಬಿಡ್ರಿ, ಒಟ್ಟು ಬಂದ್ರಲ್ಲ ಭಾಳ ಖುಷಿ ಆಯ್ತು. ಆದಿತ್ಯ, ನಿಮ್ಮ ಅವ್ರು ಬರ್ಲಿಲ್ಲಂತ ನಿನ್ನೆ ಮಾತಾಡಿ ಕರೆದಿದ್ದೆ ನಾನು. ಅದು ಬರ್ಬೇಕಿತ್ರಿ, ಅಲ್ಲಿ ಊರಾಗ ಸ್ವಲ್ಪ ಕೆಲಸ ಇತ್ರಿ, ಹಂಗಾಗಿ ಅವ್ರು ಬರೋ ಸ್ಥಿತಿ ಆಗಿದ್ದಿಲ್ರಿ. ಅವ ಉಪ್ಪಿನಕಾಯಿ ಡಬ್ಬಿ ಐತಿ ಅಲ್ಲೇ ಐತಿ ನೋಡುವ, ಬುಡ್ದಾಗ ಆ ಕಡೆ ಬಾಜುಕ್ ಪಾರತಿಗೆ ಹೇಳ್ಕೊಡ್ತಾ. ಉಪ್ಪಿನಕಾಯಿ ತಂದಿಲ್ ಬೇವ? ಹೌದನ, ತಿನ್ ಲಕ್ಷ್ಮಿ, ಮನೆಗೆ ಹೋಗಿ ಹಚ್ಕೊಂಡ್ ತಿನ್ನು ಅಂತ. ಆ ಕಡೆ ಪೂರ್ತಿ ಎಲ್ಲ ಇದು ಹಾಕಿರನ, ಮೆಣಸಿನ್ಕಾಯಿ ಟಮಾಟಿ. ಹ್ಞೂನ್ರಿ ಅಣ್ಣಾರ, ಕಡ್ಲಿ ಮೆಣಸಿನ್ಕಾಯಿ ಈ ಕಡೆ ಭಾಳ ಹಾಕಿಲ್ರಿ. ಟಮಾಟಿ ಒಂದ 4 ಗುಂಟೆದೊಳಗ ಅಷ್ಟ, ಮನಿ ಪುರ್ತೇಲೆ ಆಮೇಲೆ ಸ್ವಲ್ಪ ಇರ್ಲಿ ಅಂತ ಹಾಕಿರೋದ್ರಿ ಅಷ್ಟೇ. ಈಗ ಮೆಣಸಿನ್ಕಾಯಿ ಹರ್ಸೈತ್ರಿ, ಮೊನ್ನೆ ಹಣ್ಣುಗಾಯಿ ಬುಟ್ಟಿ ತುಂಬಿಟ್ಟೈತಿ. ಒಣಮೆ ನಿಮ್ಮ ಮನೆಗೆ ಒಂದು ಬುಟ್ಟಿ ಕೊಡ್ಬೇಕಂತ ಮಾಡಿತ್ತು, ಚಲೋ ಆತಿ. ಕಾರ್ ತಗೊಂಬಂದಿರಲ್ಲ, ಒಂದು ಬುಟ್ಟಿ ಹಾಕ್ತೇನೆ. ಪರಕರ್ ಮ್ಯಾಗ ಅದು ಮಳಗಿ ಮ್ಯಾಗ ಒಣಾಕ್ ಬಿಡ್ರಿ, ಒಣಗಿ ಬಿಡ್ತಾವು ಮೆಣಸಿನ್ಕಾಯಿ. ತಡಾಕಿಲ್ದ ಬಳಕದಕಾಯಿ ಅಥವಾ ಬಳಕಕಾಯಿ ಅಂತ ನಾನು ಒಣ ಮೆಣಸಿನ್ಕಾಯಿ ಹಾಕವು. ಆಮೇಲೆ ಚಲೋ ತೆಂಗ್ಬೇಕಾರೆ ಒಂಚೂರು ಎಣ್ಣೆ ಉಪ್ಪು ಅದು ಹಾಕಿಸಿ ಕುಟ್ಟಿಸ್ಬಿಟ್ರಿ ಅಂದ್ರೆ 1 ವರ್ಷ ಪೂರ್ತಿ ಖಾರ ಹಾಕತಿ. ಗುಂಟ್ರ ಖಾರ ರೀ, ಭಾರಿ ಸಿಟಗೈತಿ. ಚಲೋ ಆತ್ರಿ ಅಣ್ಣಾರ, ಮಾರಾಕ್ ತಂದಿದ್ ಕಾರ್ ರೀ, ಭಾಳ ಕಲರ್ ಇರ್ತೈತ್ರಿಪ್ಪ. ಏನ್ ಕಾರ್ ರುಚಿನೇ ಇರೋದಿಲ್ಲ, ಏಟ್ ಹಾಕಿದ್ರು ಕಲರ್ ಒಂದ್ ಹಾಕತಿ, ಖಾರ ಬಿಡುದಿಲ್ಲ ಏನಿಲ್ಲ. ಹಂಗ ಹೆಚ್ಚಾಗಿ ಹಾಕ್ತಾ ಇಸಗ ಹಾಕತ್ ಬಿಡ್ತೈತೆ ಅಡಿಗೆ. ಹ್ಞೂನ್ರಿ, ನಾವ್ ಹಿಂಗೆ ಹೊಲ್ದಾಗ ವರ್ಷಕ್ಕೆ ಏನ್ ಬೇಕು ಅದನ್ನ ಬೆಳ್ಕೊಂಡ್ಬಿಟ್ಟಿರ್ತೇವಲ್ರಿ. ಆಮೇಲೆ ಮ್ಯಾರಿಗೆ ತೊಗರಿ ಹಾಕೇವ್ರಿ. ನೀವು ಒಂದು 5 ಕಿಲೋ ಒಯ್ರಿ, ಮೆಣಸಿನ್ಕಾಯಿ, ತೊಗರಿ, ಕಡ್ಲಿ, ಟಮಾಟಿ ತೊಗೋರಿ, ಒಂದು 5-6 ಕಿಲೋ ಹರ್ಕೋರಿ. ಎಷ್ಟಕ್ಕೈತೆ ನೋಡ್ರಿ ಹರ್ಕೋರಿ. ಆಮೇಲೆ ಇದು ಏನದು ಮತ್ತೇನದ ನೋಡ್ತೇನ್ರಿ, ನೋಡಿ ಇಲ್ಲೇ ಕೊಡಾಕ್ ಪ್ರಯತ್ನ ಪಡ್ತೇನೆ. ಹೊಲ್ದಾನ್ ತಿಂದ್ರ ಭಾರಿ ಕಸೂರಿ. ಚಲೋ ಆತ್ ಬಿಡ್ರಿ, ಇನ್ಮ್ಯಾಗ ನಮಗೆಲ್ಲ ಹೊಲದ್ದ ಬರ್ತೈತಲ್ರಿ ಜಾಸ್ತಿ. ಆದಿತ್ಯ ಹುಡುಗನ್ ನೋಡಿದ್ರೆ ನಂಗೆ ಭಾಳ ಖುಷಿ ಆಯ್ತು ನೋಡ್ರಿ. ಯಾಕ್ರಿ ಅಂಕಲ್? ಮತ್ತೇನ್ಪ, ಎಷ್ಟ್ ಚಂದ ಶೇರ್ವಾನಿ ಅದೇನ ಹಾಕೊಂಡ್ ಭಾಳ ಚಂದ ತಯಾರಾಗಿ ಬಂದಿಪ್ಪ. ಓಹೋ, ಮ್ಯಾಚಿಂಗ್ ಇಬ್ರು ಸ್ಕೈ ಬ್ಲೂ ಕಲರ್ ಹಾಕೊಂಬಂದಾರ. ಅಶ್ವಿನಿ, ಸುಮ್ನಿರಕ್ಕಿಗೆ ಯಾಕೆ ಕಾಡಿಸ್ತಿ? ಕಾಡಿಸ್ಲಿ ಬಿಡವ, ನಾಳೆ ಅಕ್ಕಿಗೆ ಮದ್ವೆ ಫಿಕ್ಸ್ ಆಗ್ಲಿ, ನಾನು ಹಿಂಗ ಕಾಡಿಸ್ತೇನೆ. ಚಾನ್ಸೇ ಇಲ್ಲಕ್ಕ, ನೀ ಕಾಡ್ಸಕ್ ಚಾನ್ಸೇ ಇಲ್ಲ. ಯಾಕ? ಯಾಕಂದ್ರ ಆಕಿನ್ ಮಠಕ್ ಸೇರ್ಸಾಕತ್ತೇವಲ್ಲ ಸನ್ಯಾಸಿನಿ ಆಗಾಕ, ಅದಕ್ಕ. ಅವ ನೋಡಲ್ಲ, ಇಬ್ರು ಸೇರ್ ಕಾಡ್ಸಕತ್ತಾರ, ಸುಮ್ಮನೆ ಇರ್ತಿ. ನಾನೇನಾರು ಮಾತನ್ನಂಗಿಲ್ಲ, ಅಶ್ವಿನಿ 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 ಅಂತಿ. ಅಯ್ಯೋ ದೇವ್ರೆ, ಹೊತ್ತೊಂಟ್ರ ಮನಿ ಒಳಗೆ ಹಿಂಗ ಜಗಳ ಮಾಡ್ತಾರ ನೋಡ್ರಿ ನನ್ನ ಮಕ್ಕಳು. 2 ಇರಾಕ್ ಇಬ್ರಿದ್ರಿ ಇಷ್ಟು ಜಗಳ ಮಾಡ್ತಾರ್ರಿ. ಆಯ್ಕೊಂದೇನ್ರ ಅನ್ನೋದು, ಈಕೊಂದೇನ್ರ ಅನ್ನೋದು. ನನಗೂ ಹಿಂಗ ಆಗ್ಬಿಟ್ಟೈತ್ರಿಪ್ಪ, ಬರೀ ಇವ್ರು ಜಗಳ ಬಿಡಿಸೋದ ಆಗ್ಬಿಡ್ತತ್ತಾಗ. ಒಮ್ಮೊಮ್ಮೆ ತೆಲ್ಕೆಟ್ಟ ಹೊಡೆದಾಡ್ರಿ ನಾಯಿ ಹೊಡೆದಾಡ್ರಿ ಅಂತೇಳಿ ಸುಮ್ಮನೆ ಕುಂತು ಬಿಡ್ತಿದ್ದೆ ಸಣ್ಣಕ್ಕಿದ್ದಾಗ. ಇವ್ರು ಸಣ್ಣವ್ರಿದ್ರಲ್ರಿ ಅವಾಗ, ತಾವ ಹೊಡೆದಾಡಿ ಬೇದಾಡಿ ಜಗಳ ಮಾಡಿ ಸುಮ್ಮನೆಕ್ಕಿದ್ವು ಅತ್ತಾಗ. ಅಂದಂಗ ಪವಿತ್ರ ಮತ್ತು ಹುಡುಗ ಆರಾಮೈತಲ್ರಿ? ಯೋ ನಮ್ಮ ಅಂಟಿಯರಿಗೆ ಗಂಡ ಮೊಮ್ಮಗನ ಬೇಕಂತೇಳಿ ಭಾಳ ಇತ್ರಿ ತಲ್ಯಾಗ. ಏನಾರು ಹೆಣ್ಣು ಮೊಮ್ಮಗನ ಕೊಟ್ಟಿದ್ಲಂದ್ರೆ ಸುಳ್ಳೆ ಜೀವ ತಿಂತಿದ್ರು. ಅಲ್ಲ, ನಮ್ಗೆ ಗೊತ್ತು ಗಂಡು ಹೆಣ್ಣು ಎಲ್ಲ ಸಮ ಅಂತೇಳಿ.
ಆದ್ರ ತಿಳ್ಕೊಳ್ಳೋ ಮನಸ್ಥಿತಿ ಅವ್ರಿಗಿಲ್ಲಲ್ರಿ. ಹಿಂಗಾಗಿ ದೇವ್ರು ಬೇಡ ಬೇಡ ಕಿರಿಕಿರಿ ಅಂತೇಳಿ ಗಂಡು ಮೊಮ್ಮಗನ ಕೊಟ್ಬಿಟ್ಟಿರ್ಬೇಕ್ರಿ. ಆಯ್ತು ಬಿಡ್ರಿ, ಒಟ್ಟೆ ಹಂಗ ಒಟ್ಟೆಲ್ಲ ಸುಸೂತ್ರವಾಗಿ ಚಂದಾಗಿ ಜೀವನ ಹಾಕಿದ್ದು ಚಲೋ ಆತಲ್ಲ ಅನ್ನೋದ ಒಂದು ಖುಷಿ ನೋಡ್ರಿ. ಗಂಡು ಚಲೋ ಅದಾನ, ಗಂಡು ಮೊಮ್ಮಗ ಆತ. ಇನ್ನು ಮೊಮ್ಮಗನ ಮುಖ ನೋಡ್ಯಾರ ಸೊಸಿ ಕುಟ್ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಅಷ್ಟ ಸಾಕು. ನನ್ ಬಿಟ್ಟ ಉಣ್ಣಾಕತ್ತಿರಲ್ಲ ಎಲ್ಲಾರು. ಅಲ್ಲ ಮನಿ ಹಿರಿಯ ಮನುಷ್ಯಾಳು ನನ್ನ ಬಿಟ್ಟು ಈ ಬಿಡಾಡ್ಯಾರ ಇಬ್ರು ಕುಂದ್ರಿಸಿ ಊಟ ಕೊಟ್ಟಿಯಲ್ಲೇ. ನೋಡು ಹಿಂಗ ಮಾಡ್ತಾರ ನೋಡು, ನನಗಂದ್ರೆ ಕಿಮ್ಮತ್ತಿಲ್ಲ. ಹೋಲಿ ಆಕಿ ಸೊಸಿ ಬಿಡು ಹೊರಗಿನ ತಂದು ಮೂಳ ಅದು ಹೋಲಿ. ಮಗಾನು ನನ್ನ ಒಂದು ಮಾತು ಕರ್ಲಾರ್ದ ಊಟ ಮಾಡಕತ್ತಾನ. ಎಷ್ಟು ಮನ್ಸಿಗೆ ನೋವಾತ್ ನನಗ. ಅತ್ತಿಯರ ಯಾವ ಬಾಯಿಲೆ ಮಾತಾಡ್ತಿರ್ರಿ ಅತ್ತಿಯರ? 4 ಸಲ ಕರೆದೆ, ಅತ್ತಿಯರ ಬರ್ರಿ ಊಟಕ್ಕೆ, ಅತ್ತಿಯರ ಬರ್ರಿ ಅಂತೇಳಿ. ನೀವ ಸಿಂಗಾತ್ ಹೊಲ್ದಾಗ ಹೋಗಿ ಕುಂತೀರಿ, ಒಟ್ಟ ಬರ್ವಲ್ರಿ. ಅವ್ರ ಕೂಟ ಮಾತು ಹಚ್ಕೊಂಡು ನಿಂತು ಬಿಟ್ರಿ ಆ ಹೊಲ್ದಾರ ಕೂಟ. ಮತ್ತೆ ಈಗ ನಾ ಮನಿಗೆ ಬಂದವ್ರನ್ನು ಕಾಸ್ಕೊಂತ ಕುಂದ್ರದನ್ರಿ. ಮತ್ತೆ ತೀರ ಹೇಳ್ರಿ ಅವ್ರಿಗೆ ತಡ್ರಿ ನಮ್ಮ ಅತ್ತಿಯರ್ ಬರ್ಲಿ, ತಡ್ರಿ ನಮ್ಮ ಅತ್ತಿಯರ್ ಬರ್ಲಿ ಅಂತೇಳಿ. ಅದಕ್ಕೆ ನೀ ಹಚ್ಚುವ ಅಂತೇಳಿ ತಾಟ್ ಹಚ್ಚಿತ್ತೆ ಅಷ್ಟ, ಮತ್ತೇನಿಲ್ರಿ ಅತ್ತಿಯರ. ನಿಮ್ಮನ್ ಬಿಟ್ಟು ಉಣ್ಬೇಕಂತ ಏನಿಲ್ರಿ. ನಾ ಎಲ್ಲಿ ಸಿಂಗಾ ಹೊಲಕ್ಕೆ ಸಿಂಗಾ ಕೇಳಕ್ ಹೋಗಿದ್ನೆ? ಅತ್ತಿಯರ ಸಿಂಗಾದ ಹೊಲ್ದಾಗ ಮಾತು ಹಚ್ಕೊಂಡ್ ಕೂತಿದ್ರಿ. ನಾನ್ ಎಲ್ಲಿ ಮಾಡೀನಿ ಊಟ? ಈಗ ಹೊಟ್ಟೆ ಹಸ್ತ್ ಬಂದ್ ನೋಡಿದ್ರೆ ಆಲೆ ಉಣ್ಣಾಕತ್ತೀರಿ. ಏನ ಬಾಳ ದಿನಕ್ಕೆ ನನಗೆ ಗೆಳತ್ಯಾರ ಸಿಕ್ಕಿದ್ರಂತೇಳಿ ಮಾತಾಡ್ಕೊಂತ ನಿಂತ್ನಿ. ಚಾಲ್ ಹುರಿದು ಉಣ್ಬಾರ ಕಮಲಮ್ಮ, ಉಣ್ಬಾರ್ಬೇ ಅಂತ ಜಗ್. ನಾನ ಬೇಡವಾ, ನನ್ನ ಸೊಸಿ ಮತ್ತೆ ಮನಿಗೆ ಮಂದಿ ಬಂದಾರ ಹೊಸ ಬೀಗ್ರು, ಅಷ್ಟ್ರು ಊಟಕ್ಕೆ ಕಾಯ್ತಿರ್ತಾರ, ನಾ ಹೊಕ್ಕನೆ ಅಂತೇಳಿ ಇಲ್ಲಿ ಬಂದ್ರ ನನ್ನ ಸಲುವಾಗಿ ಒಬ್ಬೇಕ್ಯಾರ ಕಾಯೋದು. ಎಲ್ಲಾರು ಉಣ್ಣಾಕತ್ತೀರಿ. ಈಕಿ ನೋಡಿಕಿ ಪಾತಿ, ಈಕಿ ಬರ್ಲಿಕ್ಕೆ ಗಿರ್ಜಿ ನಮ್ಮ ಮನಿ ಕಡೆ ಎದಕ್ಕರ. ಒಂದ್ ಮಾತು ನಾನು ಕರ್ದಿಲ್ಲ, ನನ್ನ ಜಗದಾಗ ಹೆಂಗ್ ಕುಂತಾರ ನೋಡು. ಶ್ರೀಕಂತ ಯಪ್ಪ ಬೇಜಾರ್ ಮಾಡ್ಕೊಬೇಡಪ್ಪ. ಇದು ನನ್ನ ಹುಚ್ಚುಮುಳಿ ಸೊಸಿ ಐತಲ್ಲ, ಇದಕ್ಕೆ ನನ್ನ ಮಗ್ಗ ಹಂಗ ಅನ್ನಕತ್ತಿದ್ನಿ. ನಾನು ಅಂದಿದ್ದೆ ಅವ್ರು ಊಟ ಮಾಡ್ರಿ, ನಾ ಆಮೇಲೆ ಬರ್ತೇನೆ ಅಂತೇಳಿ. ಇಲ್ರಿಪ್ಪ, ನಾ ಬೇಜಾರ್ ಮಾಡ್ಕೊಳಕ ನಮ್ಮವ್ ಇದ್ರ ನಾ ಬ್ಯಾಸರ ಮಾಡ್ಕೊಂತಿದ್ನೇನ್ರಿ. ಏನ ನಿಮ್ಮವ್ ನೆನಪಾದ್ಲಾ? ಮತ್ ನೆನಪಾಗ್ಲಾರ್ದಂಗ ಇರ್ತತೇನಪ್ಪ. ಮತ್ತೆ ಅಯ್ಯ ಹಾಡತ್ತಾಯಿ ಇಂಥ ಹೊತ್ನಾಗಲ್ಲ ನೆನಪಾಗುದು. ಇವ ಶಾಂತಕ್ಕ ಮೊದಲ ಮುದುಕಿ ಊಟಕ್ಕೆ ಹಚ್ಕೊಡವ ಪಾಪ. ಮತ್ ಹಿಂದಾಗಡೆ ನಮ್ಮ ತಾಟ್ ನೋಡಿ ಕಣ್ಣು ಬಿಟ್ಟು ಹಿಂದಾಗಡೆ ಬಾಯಿಗೆ ಬಂದಂಗ ಬೇದ್ರ ತಿಂದಿದ್ ಹೊಟ್ಟಿಗೆ ತಕ್ಕಲ್ಲವ ಶಾಂತಕ್ಕ. ಅಲ್ಲೇ ಗಿರ್ಜಿ ಒಂದ್ ಮಾತು ಕರಿಬಾರ್ದನ್ಲೇ ಊಟಕ್ಕೆ ನಾನು ಕತ್ತರಿಸಿ ಹೊಡ್ಯಾತಿರಳ. ಅಯ್ಯೋ ನನ್ನ ಫೇವ್ರೇಟ್ ಅಜ್ಜಿನ ಬಿಟ್ಟು ಉಣ್ಣಾತೀನಿ ನಾನು. ಯಮ್ಮ ಉಣ್ಬಾ ಬಾಯ್ ಅವ್ರಂತರು ಬಂದು ಕುಂದ್ರವಲ್ರಿ, ನೀನಾರ ಬಾಯ್ ನನ್ನ ಪಕ್ಕದಾಗ ಊಟ ಮಾಡುಂಬಾ. ತಪ್ಪಾತ್ ಬರ್ರಿ ಅತ್ಯಾರ, ಕರ್ದೇನಿ ನೀವು ಕೇಳಿರಕ್ಕಿಲ್ಲ. ಇರ್ಲಿ ಬರ್ರಿ ಊಟ ಮಾಡಿ ಬರ್ರಿ. ಬಂದೆ, ಕೈ ತಕೊಂಡ್ಬರ್ತೇನೆ. ಎಲ್ಲರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋನು. ಈ ಸಂಕ್ರಾಂತಿ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸತನ ತರಲಿ.